ಸಿಟಿಲಿ ಕಲಬುರಗಿ ಸಿಟಿಲಿ ಅರ್ಧಕ್ಕಿಂತ ಹೆಚ್ಚಿನ ಜನ ವಾಟರ್ ಮೇಲೆ ಇದು ಡಿಪೆಂಡ್ ಇಲ್ಲ. ಈಗಾಗಲೇ ನಾನು ಹೇಳಿದಾಗೆ ನಗರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಭಾಳ ಇದೆ. ಕಾಮಗಾರಿ ಹೋದ ವರ್ಷನೇ ಮುಗಿಬೇಕಾಗಿತ್ತು, ಆದರೆ ಅದು ಮುಗ್ದಿಲ್ಲ. ಈಗ ಮುಂದಿನ ಜೂನ್ 2022 ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಆ ಕಾಮಗಾರಿ ನಡೆಸಿರುವಂಥ ಕಂಪ್ನಿಯವರು ಕೂಡ ಇಲ್ಲೇ ಇದ್ದಾರೆ. ನಾನು ಕೂಡ ಅವ್ರಿಗೆ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ, ಕಟ್ಟುನಿಟ್ಟಾಗಿ ಹೇಳಿದ್ದೀನಿ. ಈಗೇನು ನೀವು ಸಮಯ ಹೇಳಿದ್ದೀರಿ ಆ ಸಮಯದೊಳಗೆ ಮುಗಿಸ್ಲೇಬೇಕು ಅಂತ ಹೇಳಿದ್ದೀನಿ. ಮತ್ತು ಅಧಿಕಾರಿಗಳಿಗೂ ಕೂಡ ಹೇಳಿದ್ದೀನಿ, ಆ ಕೆಲಸ ಸರಿಯಾಗಿ ಆಗೋಂಗೆ ನೀವು ಮಾನಿಟರ್ ಆಗಬೇಕು, ಸರಿಯಾಗಿ ಪ್ರೋಗ್ರೆಸ್ ಆಗೋಂಗೆ ಅಂತ ಹೇಳಿ. ಸೊ 2022 ಮುಗಿಸ್ಕೊಡ್ತಾರೆ. ಇಲ್ಲ ಅಂತ ನಾವು ಏನು ಕ್ರಮ ತಗೋಬೇಕು ತೆಗೆದುಕೊಳ್ತೀವಿ. ಇದು 4ನೇ ಬಾರಿ ಎಕ್ಸ್ಟೆನ್ಷನ್, 2ನೇ ಬಾರಿ ಅಲ್ಲ, 4ನೇ ಬಾರಿ ಎಕ್ಸ್ಟೆನ್ಷನ್ ಕೊಟ್ಟಿದ್ದೀವಿ, ಆದರೂ ಆಗಿಲ್ಲ. ಬಟ್ ಅದಕ್ಕೆ ಹೇಳಿದ್ದೀವಿ ಅವ್ರಿಗೆ ಕ್ರಮ ತಗೋಬೇಕಾಗುತ್ತೆ ಸರಿಯಾದ ಸಮಯದಲ್ಲಿ ಮಾಡಲ್ಲ ಅಂತಂದರೆ. ಈಗಾಗಲೇ ಫೈನ್ ಕೂಡ ಹಾಕಿದ್ರು ಕೂಡ ಕಾಮಗಾರಿ ಬಹಳ ನಿಧಾನಕ್ಕೆ ನಡೆದಿದೆ. ಸೊ ಮತ್ತೆ ಫೈನ್ ಹಾಕಬೇಕಾಗುತ್ತೆ. ಏನು ಕ್ರಮ ತಗೊಳ್ತೀವಿ, ಏನಾದರೂ ಮಾಡಿ ಈ ಸರಿ ನಿಗದಿತ ಸಮಯದಲ್ಲಿ ಮುಗಿಸ್ಬೇಕು ಅಂಥೇಳಿ ಅವ್ರಿಗೆ ಸೂಚನೆ. ಹೌದು, ಅವ್ರು ಕಾಮಗಾರಿ ಮಾಡಬೇಕಾದ್ರೆ ರೋಡ್ ರಸ್ತೆಗಳನ್ನು ಅಗೀತಾರೆ, ಅದನ್ನು ರಿಸ್ಟೋರ್ ಮಾಡೋ ಕೂಡ ಜವಾಬ್ದಾರಿ ಅವ್ರದ್ದೇ ಇದೆ. ಆದರೆ ಜವಾಬ್ದಾರಿ ಇದ್ದರೂ ಕೂಡ ಸರಿಯಾಗಿ ಆಗಿಲ್ಲ ಅಂತ ಎಲ್ಲ ನನ್ನ ಗಮನಕ್ಕೆ ತಂದಿದ್ದಾರೆ. ಅದಕ್ಕೂ ಕೂಡ ನಾನು ಹೇಳಿದ್ದೀನಿ, ರೋಡ್ಸ್ನ ಸರಿಯಾದ ಸಮಯದಲ್ಲಿ ರೆಸ್ಟೋರ್ ಮಾಡಬೇಕು ಅಂತ ಹೇಳಿ. ಪಾಲಿಕೆ ರಿಲೇಟೆಡ್ ಆಗಿ ಯಾವುದೇ ಒಂದು ಸಮಸ್ಯೆ ಬಂತಂದ್ರೆ ಕಂಪ್ಲೇಂಟ್ ಮಾಡಬೇಕಿಲ್ಲಿ ಅಂತ ಗೊತ್ತಿಲ್ಲ, ಒಂದು ನಂಬರ್ ಇಲ್ಲ. ಅದನ್ನ ಮಾನಿಟರ್ ಹೆಂಗ್ ಮಾಡ್ತೀರಾ ಅಂತ. ಈಗ ನಿಮ್ಮ ಮೀಡಿಯಾ ಅಡ್ರೆಸ್ ಮಾಡೋಕ್ಕಿಂತ ಮುಂಚೆ ಒಬ್ಬರು ಕೇಳಿದ್ರು, ನಾನು ಕಮಿಷನರ್ಗೆ ಹೇಳಿದ್ದೀನಿ, ಸಾರ್ವಜನಿಕರ ಕಾಲ್ಗಳನ್ನು ಅಟೆಂಡ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು. ಅವ್ರದ್ದು ಏನೇ ಗ್ರೀವೆನ್ಸಸ್ ಇದ್ದರೂ ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಮಾಡಿಸ್ಕೊಂಡು ಅದನ್ನ ಫಾಲೋ ಅಪ್ ಮಾಡಿ ಅದನ್ನು ಮಾಡಬೇಕು. ನಂಬರ್ಗಳು ಕೊಡಬೇಕು, ನೀವು ಅವ್ರಿಗೆ ಯಾರಿಗೆ ಎಲ್ಲಿಗೆ ಫೋನ್ ಮಾಡಬೇಕು ಅನ್ನೋದು ಕೊಡಬೇಕು. ಅವ್ರಿಗೆ ಕಾರ್ಪೊರೇಷನ್ ಏನೇ ಸಮಸ್ಯೆ ಇದ್ದರೂ ಅದು ಸಾರ್ವಜನಿಕರಿಗೆ ದೂರು ಕೊಡೋದಕ್ಕೆ ಸಾಧ್ಯ ಆಗಬೇಕು. ಆ ರೀತಿ ಒಂದು ವ್ಯವಸ್ಥೆ ಆಗಬೇಕು. ಅದಕ್ಕೊಂದು ಕಾಲ್ ಸೆಂಟರ್ ಮಾಡ್ತಿರೋ ಅಥವಾ ಇಲಾಖೆ ಇಂಜಿನಿಯರ್ಗಳಿಗೆ ಹೇಳ್ತಿರೋ ಅದು ನಿಮಗೆ ಬಿಟ್ಟಿದ್ದು, ಆದರೆ ಅದಾಗಬೇಕು. ಅದನ್ನು ನಂಬರ್ಗಳು ಕೊಡಿ, ಎಲ್ಲರಿಗೂ ಕೂಡ ಅದನ್ನು ಪೇಪರಲ್ಲಿ ಹಾಕಿಸಿ. ಸರ್, ಈಗ 4 ಸಲ ಎಕ್ಸ್ಟೆನ್ಷನ್ ಮಾಡಿದ್ದೀರಿ ಅವ್ರ ಅವಧಿನ. ಏನು ಮೇಜರ್ ಅಡಚಣೆ ಆದ್ರೂ ಏನು ದೊಡ್ಡ ಪ್ರವಾಹ ಬಂದು ಕೆಲಸ ಆಗ್ತಾ ಇಲ್ವಾ? ಏನು ಈಗ ಕೆಲಸ ಶುರುವಾಗಿದೆ, ಸ್ವಲ್ಪ ನಿಧಾನ ಆಯಿತು. 2020ರಲ್ಲಿ ಕೆಲಸ ಶುರುವಾಗಬೇಕಾಗಿತ್ತು, ಆದರೆ ಕೆಲಸ ಶುರುವಾಗಿದೆ 2022ರಲ್ಲಿ. ಅದಾದಮೇಲೆ ಅವ್ರು ಸ್ವಲ್ಪ ನಿಧಾನ ಮಾಡಿದ್ದಾರೆ, ಅದು ಅವ್ರದ್ದೇ ಹೊಣೆಗಾರಿಕೆ. ಲೇಬರ್ ಫೋರ್ಸ್ ಎಷ್ಟು ಹಾಕೋಬೇಕಾಗಿತ್ತೋ ಅಷ್ಟು ಹಾಕ್ಕೊಂಡಿಲ್ಲ, ಹಾಗಾಗಿ ಕೆಲಸ ನಿಧಾನವಾಗಿ ನಡೆದಿದೆ. ಬಟ್ ಈ ಸರಿ ಹೇಳಿದ್ದೀವಿ, ಕಟ್ಟುನಿಟ್ಟಾಗಿ ಹೇಳಿದ್ದೀವಿ, ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. ಕೆಲಸ ಅವ್ರದ್ದೇನು ನಿಗದಿತ ಸಮಯದಲ್ಲಿ ಹೇಳಿದರೆ ಆ ಸಮಯದಲ್ಲಿ ಮುಗಿಸ್ಬೇಕು. ನಿಧಾನ ನಡೀತಾ ಇರೋದು ಒಂದು ಸರ್, ಇನ್ನೊಂದು ಸಮರ್ಪಕವಾಗಿ ನಡೀತಾ ಇಲ್ಲ. ಈಗಾಗಲೇ ನಿಮ್ಮ ವಿಚಾರ ಗಮನ. ಹೌದು, ಅದನ್ನು ಹೇಳಿದ್ರು. ಪೈಪ್ಲೈನ್ ಹಾಕಿದ್ದೇನಿತ್ತು ಅದು ಹೈಡ್ರೋ ಟೆಸ್ಟ್ ಮಾಡಿದಾಗ ಆ ಪೈಪ್ ಲೈನ್ ಹಾಕಿದ್ದು ಸರಿಯಾಗಿ ಗೊತ್ತಾಗಿಲ್ಲ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಅದನ್ನು ಬದಲಾಯಿಸಬೇಕಾಯಿತು. ಹಾಗಾಗಿ ಮತ್ತೆ ಅದು ವರ್ಕ್ ಡಿಲೇ ಆಯಿತು. ಸೊ ಇದೆಲ್ಲ ಆಗಿದೆ ಹಿಂದೆ. ಸೊ ಇವಾಗ ಅದು ಯಾವುದೂ ಆಗ್ದಂಗೆ ಕರೆಕ್ಟಾಗಿ ವರ್ಕ್ ಮಾಡಬೇಕು, ಸರಿಯಾದ ಸಮಯಕ್ಕೆ ಮುಗಿಸ್ಬೇಕು ಅಂತ ಹೇಳಿದ್ದೀನಿ. ಈಗ ನಾನು ಕೂಡ ವೀಕ್ಷಣೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ.